ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತೊಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಇವತ್ತು 10 ಆಗಸ್ಟ್ 2026. ನಿಮಗೆಲ್ಲರಿಗೂ ಅತ್ಯಂತ ಸಿಹಿ ಸುದ್ದಿ. ಈಗ ತಾನೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2026 ಒಂದು ಅಧಿಸೂಚನೆ ಈಗ ತಾನೇ ಬಿಡುಗಡೆ ಮಾಡಲಾಗಿದೆ. ಈ ಪರೀಕ್ಷೆ 11 ಅಕ್ಟೋಬರ್ 2026 ನಡೆಯಲಿದೆ. ಈ ಪರೀಕ್ಷೆ ಆಫ್ಲೈನ್ ಮೂಲಕ ನಡೆಯಲಾಗುವುದು. ಈ ಪರೀಕ್ಷೆಯಲ್ಲಿ ಒಟ್ಟು 37 ಸಬ್ಜೆಕ್ಟ್ಸ್ಗಳು ಇವೆ. ಇವತ್ತಿನಿಂದನೇ ಅಪ್ಲಿಕೇಶನ್ ಹಾಕುವ ಒಂದು ಅವಕಾಶ ನೀಡಿದ್ದಾರೆ. 5 ಸೆಪ್ಟೆಂಬರ್ ಮುಂದಿನ ತಾರೀಕಿನವರೆಗೆ, ಅಂದರೆ 25 ದಿವಸ ಅವರು ನಿಮಗೆ ಸಮಯವನ್ನು ನೀಡಿದ್ದಾರೆ. ದಯವಿಟ್ಟು ಫಾರ್ಮ್ ತುಂಬುವುದಕ್ಕಿಂತ ಮುಂಚೆ ಪ್ಲೀಸ್ ನೋಟಿಫಿಕೇಷನನ್ನು ನೀವು ಸ್ವತಃ ಓದಬೇಕು, ಲೈನ್ ಬೈ ಲೈನ್ ಓದಬೇಕು. ಇದರ ಒಂದು ಈ ನೋಟಿಫಿಕೇಷನ್ದ ಪ್ರಿಂಟೌಟ್ ತೆಗೆದುಕೊಂಡು ನಿಮ್ಮ ಜೊತೆಗೆ ಇಡಬೇಕು. ಆಮೇಲೆ ಅವರು ಹೇಳಿದ ಎಲ್ಲ ನಿಯಮಗಳನ್ನು ತಾವೆಲ್ಲರೂ ಪಾಲನೆ ಮಾಡಬೇಕು. ಫಾರ್ಮ್ ತುಂಬುವಾಗ ನೀವು ಸ್ವತಃ ಮುಂದೆ ಕೂತು ಫಾರ್ಮನ್ನು ತುಂಬಬೇಕು. ಆನ್ಲೈನ್ ಫಾರ್ಮ್ ತುಂಬುವಾಗ ಬೇರೆಯವರಿಗೆ ಹೇಳಬಾರ್ದು. ನೀವು ಸ್ವತಃ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್, ಆಮೇಲೆ ನೋಟಿಫಿಕೇಷನ್ದಲ್ಲಿ ಹೇಳಿದ ಒಂದು ನಿಯಮದ ಪ್ರಕಾರ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ನಿಮ್ಮ ಸರ್ಟಿಫಿಕೇಟನ್ನು ಮೊದಲಿಗೆ ಎಚ್ಚರಿಕೆಯಿಂದ ನೀವು ಫಾರ್ಮನ್ನು ತುಂಬಬೇಕು. ನೀವು ತಪ್ಪು ಫಾರ್ಮ್ ತುಂಬಿದ್ರಿ, KCET ಪರೀಕ್ಷೆ ಪಾಸ್ ಆದ ನಂತರ ನಿಮಗೆ ಸರ್ಟಿಫಿಕೇಟ್ ಕೊಡುವುದಿಲ್ಲ. ಹೀಗಾಗಿ ಅವಸರ ಮಾಡಬೇಡಿ. ವ್ಯವಸ್ಥಿತವಾಗಿ ನೋಟಿಫಿಕೇಷನ್ ಓದಿ ಫಾರ್ಮನ್ನು ತುಂಬಬೇಕು. ಇದು ಮೊದಲನೇ ನಿಯಮ. ಎರಡನೇದು, ನಿಮಗೆ ಇರೋದು ಕೇವಲ 60 ದಿವಸದ ಸಮಯ ಅವಕಾಶ. ಈ 60 ದಿವಸಗಳಲ್ಲಿ ವ್ಯವಸ್ಥಿತವಾಗಿ KCET ಪರೀಕ್ಷೆಯನ್ನು ಅಭ್ಯಾಸ ಮಾಡಿ ಉತ್ತೀರ್ಣರಾಗಬೇಕು. 60 ದಿವಸ ನೀವು ಹಾರ್ಡ್ ವರ್ಕ್ ಮಾಡಿದರೆ 60 ವರ್ಷದವರೆಗೆ ನೀವು ಸಂತೋಷದಿಂದ ಬಾಳಲು ಬರುತ್ತದೆ. ಮೂರನೇ ಪಾಯಿಂಟ್, KCET ಮೊದಲನೇ ಪತ್ರಿಕೆ, ಎರಡನೇ ಪತ್ರಿಕೆ ಎರಡೂ ಕೂಡಿ 3 ತಾಸೊಂದು ಆಫ್ಲೈನ್ ಎಕ್ಸಾಮ್ ಇದೆ. ಸೊ ಪೇಪರ್ 1 ತುಂಬ ಇಂಪಾರ್ಟೆಂಟ್ ಇದೆ. ಪೇಪರ್ 1ನಲ್ಲಿ ಅಟ್ಲೀಸ್ಟ್ 60ಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರಬೇಕು. ಪೇಪರ್ 2ಅಲ್ಲಿ 100, ಎರಡೂ ಸೇರಿ 160 ಮಾರ್ಕ್ಸ್ ನೀವು ತೆಗೆದುಕೊಂಡ್ರೆ KCET ಪರೀಕ್ಷೆ ಪಾಸ್ ಆಗುತ್ತೀರಿ. 1 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರುವ ನಿರೀಕ್ಷೆಯಲ್ಲಿದ್ದಾರೆ. 6,000 ವಿದ್ಯಾರ್ಥಿಗಳು KCET ಪ್ರಮಾಣ ಪತ್ರವನ್ನು ಪಡೆಯುತ್ತಾರೆ. ಈ ಬಾರಿ ನಿಮಗೆ ಪರೀಕ್ಷೆ ತುಂಬ ಸ್ಟ್ರಿಕ್ಟ್ ಆಗಿ ನಡೆಯಲಿದೆ. ಹೀಗಾಗಿ ಯಾವುದೇ ವಾಮ ಮಾರ್ಗಗಳ ಅವಕಾಶ ಇಲ್ಲ. ವ್ಯವಸ್ಥಿತ ಎಕ್ಸಾಮ್ ಬರೆದು ನೀವು ಪರೀಕ್ಷೆ ಪಾಸ್ ಆಗಬೇಕು. ಆಮೇಲೆ ನಿಮಗೆ ಬೇಕಾದರೆ ಪೇಪರ್ 1 ಬಗ್ಗೆ ನಾನು ಈ 2 ಬುಕ್ಗಳನ್ನು ಬರೆದಿದ್ದೇನೆ. ಒಂದು ಥಿಯರಿ ಎಕ್ಸ್ಪ್ಲನೇಷನ್ ಇರೋದು ಥಿಯರಿ ಬುಕ್ಕು, ಇದು ಒಂದು ಸಂಪುಟ 1. ಇವು 2 ಬುಕ್ಗಳನ್ನು ತಾವು ಓದಬೇಕು. ಲಿಮಿಟೆಡ್ ಸ್ಟಡಿ ಮಟೀರಿಯಲ್ ನಿಮ್ಮ ಜೊತೆಗೆ ಇರಬೇಕು. ನೀವು ಪರೀಕ್ಷೆ ಪಾಸ್ ಆಗುತ್ತೀರಿ. ಓಕೆ, ಧನ್ಯವಾದ, ನಮಸ್ಕಾರ.